T25 ಮಾಡಲು ಬರೀ 25,000 ಅಷ್ಟೇನೆ ಸರ್ ರನ್ ಆಗಿರೋದು. ಸರ್ 25,000 ಸರ್, ಬರೀ 25,000 ರನ್ ಆಗಿರೋದು. ಹೌದು ಸರ್. ಸೊ ಸಿಂಗಲ್ ಓನರ್ ಗಾಡಿ, ಬ್ರ್ಯಾಂಡ್ ನ್ಯೂ ಶಾಪ್ ಇದು ಬಂದ್ಬಿಟ್ಟು. ಸರ್ ಇದು ಮಾಡ್ಲು ಯಾವುದು ಸರ್? 2025 ಮಾಡ್ಲು. ಓಕೆ, 25,000 ಓಡಿದೆ. ಓಕೆ, ಗಾಡಿ ಸಿಂಗಲ್ ಓನರ್ ಸರ್. ಓಕೆ, ಇದು ಸ್ಟೆಪ್ನಿ ಯೂಸೇ ಆಗಿಲ್ಲ. ಹೌದು, ಅನ್ಯೂಸ್ಡ್ ಸ್ಟೆಪ್. ಅನ್ಯೂಸ್ ಸ್ಟೆಪ್ನಿ ಸರ್. ಓಕೆ ಸರ್, ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಸರ್ ಇದನ್ನ ನಿಮ್ಗೆ ಒಂದು 760 ಹೇಳ್ತೀನಿ ಸರ್. ಓಕೆ, ಒಂದು 7.5 ಕೊಡ್ತೀನಿ ಸರ್. ಸೊ ಇದರಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ನಿಮಗೆ, CNG ಪ್ಲಸ್ ಪೆಟ್ರೋಲು. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ ನಿಮಗೆ, ಅನ್ನು ಯೂಸೇ ಮಾಡಿಲ್ಲ. ಸರ್ ಇದು ಕಂಪನಿ ಫಿಟೆಡ್ CNG ಅಲ್ಲ? ಕಂಪನಿ ಫಿಟೆಡ್. ಸರ್ ಇವಾಗ CNG ಅಲ್ಲಿ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ 30 ಬರುತ್ತೆ ಸರ್, ಆರಾಮಾಗಿ 30 ಬರುತ್ತೆ. 100%. ಸೊ ಈ ಗಾಡಿಗೆ 1.5 ಇಂದ 2.5 ಒಳಗಡೆ ಡೌನ್ ಪೇಮೆಂಟ್ 2.5 ಲಕ್ಷ ಬೇಕು ಸರ್. ಮಿಕ್ಕಿದ ಆರಾಮಾಗಿ 2.5 ಲಕ್ಷ. ಅವ್ರು ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಇನ್ನೂ ಒಂದು 20 ಕೂಡ ಹೌದು ಸರ್. ಭಾವನಾ ಕಾರ್ಸ್ ಹತ್ರ ಇದೀವಿ. ಈ ಲೊಕೇಶನ್ ಇಂದ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಕಂಪ್ಲೀಟ್ ಆಗಿ ಯೆಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಎಲ್ಲ ಸಿಗುತ್ತೆ ಶೋರೂಮ್ ಅಲ್ಲಿ. ಅಂಡ್ ಬ್ರ್ಯಾಂಡ್ ನ್ಯೂ ಎರ್ಟಿಗಾ CNG ಗಾಡಿ ಕೂಡ ಇದೆ ನಿಮಗೆ. ಟೋಟಲ್ 4 to 5 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ ನಿಮಗೆ. ಅದೇ ತರ ನಿಮಗೆ ಪ್ಲಾಟಿನಮ್ ವೆಹಿಕಲ್ಸ್ ಕೂಡ ಸ್ಟಾಕ್ ಇದೆ. ಅಂಡ್ ನಿಮಗೆ ಶಾರ್ಟ್ ಡಿಕ್ಕಿ ಸಿಗುತ್ತೆ, ಲಾಂಗ್ ಡಿಕ್ಕಿ ಸಿಗುತ್ತೆ, ಅಂಡ್ ಲೋ ಬಜೆಟ್ ಸಿಗುತ್ತೆ, ಪ್ರೀಮಿಯಂ ಬಜೆಟ್ ಸಿಗುತ್ತೆ ನಿಮಗೆ. ಅದೇ ತರ ಹುಂಡೈ ಎಕ್ಸೆಂಟ್ ಅಂಡ್ ಆಪಲ್ ಕಟ್ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, CNG ಕೂಡ ಸಿಗುತ್ತೆ ನಿಮಗೆ. ಎಲ್ಲಾ ರೀತಿ ಆಪ್ಷನ್ಸ್ ಇರುತ್ತೆ ಶೋರೂಮ್ ಅಲ್ಲಿ. ಗಾಡಿಗಳೆಲ್ಲ ಈ ತರ ಇದೆ. ಇದು ಬಂದ್ಬಿಟ್ಟು 2025 ಮಾಡಲು ಬ್ರ್ಯಾಂಡ್ ನ್ಯೂ ವೆಹಿಕಲ್, ಬರೀ 25,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಸರ್ ನಮ್ಮ ಶೋರೂಮ್ ಅಲ್ಲಿ ಒಂದು 30 ರಿಂದ 40 ವೆಹಿಕಲ್ ರೆಡಿ ಇದ್ದೇ ಇರುತ್ತೆ ಸರ್. ರೆಡಿ ಇದ್ದೇ ಇರುತ್ತೆ. ನಿಮ್ ಗ್ಯಾರೇಜ್ ಅಲ್ಲಿ ಒಂದು 10 ಗಾಡಿ ಇದ್ದೇ ಇರುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಷ್ಟು ವೆಹಿಕಲ್ಸ್ ಇದೆ. ಅಂಡ್ ಇವ್ರದೇ ಯಾರ್ಡ್ ಇದೆ. ಸೊ ಅಲ್ಲಿ ಕೂಡ ಒಂದು 15-20 ಗಾಡಿ ಪಾರ್ಕ್ ಮಾಡಿರ್ತಾರೆ. ಯಾವಾಗಲೇ ಬಂದ್ರು 40 to 50 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ. ಸರ್ ಇವಾಗ ಲೋ ಬಜೆಟ್ ಅಲ್ಲಿ ಎಷ್ಟೊಂದು ಜನ ಹುಡುಕ್ತಾ ಇರ್ತಾರೆ, ಅವ್ರಿಗೋಸ್ಕರ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆ ಸರ್? ಲೋ ಬಜೆಟ್ ಅಲ್ಲಿ ಒಂದು 10 ಗಾಡಿ ಇದ್ದೇ ಇರುತ್ತೆ. 10 ಗಾಡಿ ಇದೆ ಇರುತ್ತೆ ಸರ್. ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಇರೋದು ಗಾಡಿ ಮಾತ್ರ ಸಿಂಗಲ್ ಓನರ್ ಬರೀ 2,50,000ಕ್ಕೆ ನಿಮ್ಗೆ ರಿಡ್ಜ್ನ ಮಾಡಿ ಕೊಡ್ತಿದ್ರೆ, ಅದು ಕೂಡ ಡೀಸೆಲ್ ವೆಹಿಕಲ್. ಹೌದು ಸರ್, ಡೀಸೆಲ್ ಓನ್. ಆಮೇಲೆ ಸಿಂಗಲ್ ಓನರ್ ಗಾಡಿ, ಮೇನ್ಲಿ ಸಿಂಗಲ್ ಓನರ್ ಗಾಡಿ. ಹೌದು, ಖಂಡಿತ. ಸರ್ ಇವಾಗ ಲೋನ್ ತಗೊಳಕ್ಕೆ ಏನೆಲ್ಲ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ ಸರ್? ಲೋನ್ ತಗೊಳಕ್ ಏನಿಲ್ಲ ಸರ್, ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಓಕೆ, ಆಮೇಲೆ DL, ಆಮೇಲೆ ಓನ್ ಹೌಸ್ಗೆ ಸ್ವಂತ ಶೂರಿಟಿ ಆದ್ರೂ ಇರ್ಬೇಕು. ಇಲ್ಲಾಂದ್ರೆ ಅವ್ರ ಹೆಸರಲ್ಲೇ ಒಂದ್ ಮನೆ ಇದ್ರು ನಡೆಯುತ್ತೆ, ಇಲ್ಲ ಅವ್ರ ತಂದೆ ಹೆಸರಲ್ಲಿ ಇದ್ರು ನಡೆಯುತ್ತೆ ಆರಾಮ. ಹೌದು ಸರ್. ಸೊ ನಿಮ್ಗೆ ಎಷ್ಟೊಂದ್ ಜನ ರಿಡ್ಸ್ ಗಾಡಿನ ಹುಡುಕ್ತಾ ಇರ್ತೀರಾ ಲೋ ಬಜೆಟ್ ಅಲ್ಲಿ. ಸೊ ಈ ಗಾಡಿ ನಿಮ್ಗೆ ಫೈನಲ್ 2,50,000 ಸರ್, 250 ಅಲ್ಲ? ಹೌದು ಸರ್, 2,50,000ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಅದೇ ತರ ಎರ್ಟಿಗಾ ಕೂಡ ಇದೆ ನಿಮ್ಗೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಎರ್ಟಿಗಾ ಹುಡ್ಕೋರ್ಗೆ ಇವ್ರ ಶೋರೂಮ್ ಅಲ್ಲಿ 4 to 5 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ. ಇದೊಂದು ಡೀಸೆಲ್, ಮಿಕ್ಕಿದೆಲ್ಲ CNG ಪ್ಲಸ್ ಪೆಟ್ರೋಲ್. ಸರ್ ಭಾವನಾ ಕಾರ್ಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಿಮ್ಗೆ ಇದು ಗಿರಿನಗರ 4th ಫೇಸ್, ಓಕೆ, ಹೊಸಕೆರಹಳ್ಳಿ ಸೀತಾ ಸರ್ಕಲ್ ಹೋಗೋ ಮೇನ್ ರೋಡ್ ಅಲ್ಲಿ, ಓಕೆ, ಕೇಕ್ ಆಫ್ ದಿ ಡೇ ಎದುರುಗಡೆನೆ ಬರುತ್ತೆ ಸರ್. ಎದುರುಗಡೆನೆ ಬರುತ್ತೆ. ಹೌದು ಸರ್. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ವೆಹಿಕಲ್ಸ್ ಇದೆ ಸರ್? ನಮ್ಮ ಶೋರೂಮ್ ಅಲ್ಲಿ ಒಂದು 30 ರಿಂದ 40 ವೆಹಿಕಲ್ ರೆಡಿ ಇದ್ದೇ ಇರುತ್ತೆ ಸರ್. ರೆಡಿ ಇದ್ದೇ ಇರುತ್ತೆ. ನಿಮ್ ಗ್ಯಾರೇಜ್ ಅಲ್ಲಿ ಒಂದು 10 ಗಾಡಿ ಇದ್ದೇ ಇರುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಷ್ಟು ವೆಹಿಕಲ್ಸ್ ಇದೆ. ಅಂಡ್ ಇವ್ರದೇ ಯಾರ್ಡ್ ಇದೆ. ಸೊ ಅಲ್ಲಿ ಕೂಡ ಒಂದು 15-20 ಗಾಡಿ ಪಾರ್ಕ್ ಮಾಡಿರ್ತಾರೆ. ಯಾವಾಗಲೇ ಬಂದ್ರು 40 to 50 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ. ಸರ್ ಇವಾಗ ಲೋ ಬಜೆಟ್ ಅಲ್ಲಿ ಎಷ್ಟೊಂದು ಜನ ಹುಡುಕ್ತಾ ಇರ್ತಾರೆ, ಅವ್ರಿಗೋಸ್ಕರ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆ ಸರ್? ಲೋ ಬಜೆಟ್ ಅಲ್ಲಿ ಒಂದು 10 ಗಾಡಿ ಇದ್ದೇ ಇರುತ್ತೆ. 10 ಗಾಡಿ ಇದೆ ಇರುತ್ತೆ ಸರ್. ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಇರೋದು ಗಾಡಿ ಮಾತ್ರ ಸಿಂಗಲ್ ಓನರ್ ಬರೀ 2,50,000ಕ್ಕೆ ನಿಮ್ಗೆ ರಿಡ್ಜ್ನ ಮಾಡಿ ಕೊಡ್ತಿದ್ರೆ, ಅದು ಕೂಡ ಡೀಸೆಲ್ ವೆಹಿಕಲ್. ಹೌದು ಸರ್, ಡೀಸೆಲ್ ಓನ್. ಆಮೇಲೆ ಸಿಂಗಲ್ ಓನರ್ ಗಾಡಿ, ಮೇನ್ಲಿ ಸಿಂಗಲ್ ಓನರ್ ಗಾಡಿ. ಹೌದು, ಖಂಡಿತ. ಸರ್ ಇವಾಗ ಲೋನ್ ತಗೊಳಕ್ಕೆ ಏನೆಲ್ಲ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ ಸರ್? ಲೋನ್ ತಗೊಳಕ್ ಏನಿಲ್ಲ ಸರ್, ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಓಕೆ, ಆಮೇಲೆ DL, ಆಮೇಲೆ ಓನ್ ಹೌಸ್ಗೆ ಸ್ವಂತ ಶೂರಿಟಿ ಆದ್ರೂ ಇರ್ಬೇಕು. ಇಲ್ಲಾಂದ್ರೆ ಅವ್ರ ಹೆಸರಲ್ಲೇ ಒಂದ್ ಮನೆ ಇದ್ರು ನಡೆಯುತ್ತೆ, ಇಲ್ಲ ಅವ್ರ ತಂದೆ ಹೆಸರಲ್ಲಿ ಇದ್ರು ನಡೆಯುತ್ತೆ ಆರಾಮ. ಹೌದು ಸರ್. ಸೊ ಥ್ರೂ ಔಟ್ ಕರ್ನಾಟಕ ಪೂರ್ತಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಲೋನ್ ಮಾಡಿಸ್ಕೊಡ್ತೀನಿ. ಸೊ ನಿಮ್ದು ಪ್ರೊಫೈಲು, ಸಿವಿಲ್ ಸ್ಕೋರು ಆರಾಮಾಗಿ 100 to 100 ಕರೆಕ್ಟ್ ಆಗಿದ್ರೆ ನಿಮ್ಗೆ ಆಲ್ಮೋಸ್ಟ್ 85% ಲೋನ್ ಆಗುತ್ತೆ ನಿಮ್ಗೆ. ಸೊ ಪ್ರೊಫೈಲ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋರು ಕೂಡ ಖಂಡಿತ ಲೋನ್ ಮಾಡ್ಕೊಡ್ತೀನಿ ಸರ್. ಸೊ ನಿಮ್ಮ ಹತ್ರ ಯಾವುದೇ ವೆಹಿಕಲ್ ಇದ್ರೂ ಪರವಾಗಿಲ್ಲ, ತಗೋ ಬಂದ್ರೆ ಎಕ್ಸ್ಚೇಂಜ್ ಕೂಡ ಇರುತ್ತೆ. ಖಂಡಿತ ಸರ್, ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸರ್. ಎಕ್ಸ್ಚೇಂಜ್ ಲೋ ಮಾಡ್ಲು ಕೆಲವರು ತಗೊಂಡ್ಬರ್ತಾರೆ, 16 ಮಾಡ್ಲು, 17 ಮಾಡ್ಲು. ಓಕೆ, ಅದನ್ನ ಕೊಟ್ಟು ನಮ್ಮ ಹತ್ರ 24 ಮಾಡ್ಲು ತಗೊಂಡೋಗೋರು ಇದಾರೆ. ಈಗೆಲ್ಲ CNG ಪೆಟ್ರೋಲ್ ಓಡ್ತಾ ಇರೋದ್ರಿಂದ CNG ಪೆಟ್ರೋಲ್ ನ ಆಲ್ಮೋಸ್ಟ್ ಲೈಕ್ ಮಾಡ್ತಾ ಇರೋದ್ರಿಂದ ಈ ಲೋ ಮಾಡ್ಲು, ಡಿಸೈರ್ ನ, ಈ 16 ಮಾಡ್ಲು, ಇಟಿಯಾಸ್ ಆತರ ಎಕ್ಸ್ಚೇಂಜ್ ಮೇಲೆ 24ಗೆ CNG ಹೋಗೋರು. ಓಕೆ ಸರ್, ಮಾಡ್ಕೊಡ್ತೀನಿ ಸರ್. ಎಕ್ಸ್ಚೇಂಜ್ ಬಂದ್ರು ಮಾಡ್ಕೊಡ್ತೀನಿ ಸರ್, ಖಂಡಿತ. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಶಾರ್ಟ್ ಡಿಕ್ಕಿ ಗಾಡಿ ರೆಡಿ ಆಗಿದೆ. ಇದು ಡೀಸೆಲ್ ಪೆಟ್ರೋಲ್ ಸರ್? 2019 ಮಾಡ್ಲು, ಡೀಸೆಲ್, ಓಕೆ, ಸಿಂಗಲ್ ಓನರ್ ಸರ್.
ಟೂರೇಸು ಸರ್. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸರ್ ಈ ಗಾಡಿಗೆ ನಿಮಗೆ 5 ಲಕ್ಷ ಹೇಳ್ತೀನಿ ಸರ್, ಒಂದು 480 ಕೊಡ್ತೀನಿ ಸರ್. ಬರೀ 4,80,000 ಫೈನಲ್. 5 ಲಕ್ಷ ಕೋಟಿಂಗು, 480ಗೆ ಫೈನಲ್. 100%. ಅಂಡ್ ಅದೇ ತರ ಇನ್ನೂ ಒಂದು ಗಾಡಿ ರೆಡಿ ಆಗಿದೆ, ಶಾರ್ಟ್ ಡಿಕ್ಕಿ. 18 ಮಾಡಲು ಸರ್. ಓಕೆ 18 ಮಾಡಲು, ಸೆಕೆಂಡ್ ಓನರ್ ಸರ್. ಒಂದು 460 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 440 ಕೊಡ್ತೀನಿ ಸರ್. ಬರೀ 4,40,000ಕ್ಕೆ ಫೈನಲ್ ಕೊಡ್ತೀನಿ ಸರ್. ಸೊ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ರಿಡ್ಸು. ಈ ಗಾಡಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಅಂಡ್ ಸಿಟಿ ಲಿಮಿಟ್ಸ್ ಅಲ್ಲಿ ಓಡಿಸ್ಕೊಳ್ಳೋರಿಗೆ ದಿ ಬೆಸ್ಟ್ ವೆಹಿಕಲ್. ಅಂಡ್ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಬಿಡ್ತಾರೆ ಸರ್? ಇದು 2016 ಮಾಡಲು, ಸಿಂಗಲ್ ಓನರ್ ಸರ್. ಓಕೆ ಇದು ಫೈನಲ್ 2.5 ಲಕ್ಷ ಕೊಡ್ತೀನಿ ಸರ್. ಬರೀ 2,50,000 ಫೈನಲ್. ಅದು ಕೂಡ ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು, ಮಾರ್ಕೆಟ್ ಅಲ್ಲಿ ಸಿಂಗಲ್ ಓನರು, ಅದು ಕೂಡ ರಿಡ್ಸ್ ಸಿಗದೇ ಇಲ್ಲ ನಿಮ್ಗೆ. ಹೌದು ಸರ್, ಖಂಡಿತ. ಎಲ್ಲಾದ್ರೂ ನಿಮ್ಗೆ ಎಲ್ಲ ಸೆಕೆಂಡ್ ಓನರ್, ಥರ್ಡ್ ಓನರ್ ಆಗಿರುತ್ತೆ. ಗಾಡಿ ಕಂಡೀಷನ್ ಮಾತ್ರ ಪ್ರೀಮಿಯಂ ಆಗಿದೆ. ಬರೀ 2,50,000ಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಭಾವನಾ ಕಾರ್ಸ್ ಅಲ್ಲಿ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಎರ್ಟಿಗಾ ಓನ್ಲಿ ಡೀಸೆಲ್ ವೆಹಿಕಲ್ ಹುಡ್ಕೋರಿಗೆ ಒಂದು ಗಾಡಿ ರೆಡಿ ಆಗಿದೆ. ಸರ್, ಇದರಲ್ಲಿ ಏರ್ ಬ್ಯಾಗ್ ಬರುತ್ತಾ? ಸರ್ ಬರುತ್ತೆ ಸರ್, 2 ಏರ್ ಬ್ಯಾಗ್ ಬರುತ್ತೆ. ಓಕೆ, ಇದು ಮಾಡ್ಲು ಸರ್? ಸರ್ 2018 ಮಾಡಲು, VDI ಎರ್ಟಿಗಾ. ಓಕೆ, ಡೀಸೆಲ್ ಗಾಡಿ ಸರ್. ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ನಿಮ್ಗೆ 620 ಹೇಳ್ತೀನಿ ಸರ್, ಒಂದು 580 ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿ ಬರೀ 5,80,000ಕ್ಕೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ನಿಮಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಥ್ರೂ ಔಟ್ ಕರ್ನಾಟಕ ಪೂರ್ತಿ ನಿಮ್ಮ ಲೊಕೇಶನ್ ಯಾವುದೇ ಇದ್ರೂ ಲೋನ್ ಆಗುತ್ತೆ. ಆ್ಯಂಡ್ ಗಾಡಿ ಎಕ್ಸ್ಚೇಂಜ್ ಕೂಡ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ಅದೇ ಥರ ಇಲ್ಲಿ ಒಂದು CNG ಆ್ಯಂಡ್ ಪೆಟ್ರೋಲ್ ವೆಹಿಕಲ್ ರೆಡಿ ಆಗಿದೆ. ಸೊ ಈ ವೆಹಿಕಲ್ ಔಟ್ಸೈಡ್ ಫಿಟೆಡ್ CNG. ನಿಮಗೆ RC ಕಾರ್ಡ್ ಎಲ್ಲ ಮಾಡಿಸಿ ಕೊಡ್ತಾರೆ ನಿಮಗೆ ಎಂಟ್ರಿ. ಸರ್, ಇದು ಡೀಟೇಲ್ಸ್ ಹೇಳಿ. ಸರ್ ಇದು 24 ಮಾಡಲು. ಓಕೆ, ನಿಮಗೆ VXI ಸರ್. ಇದು ಓಕೆ, ಔಟ್ಸೈಡ್ ಫಿಟೆಡ್ ಆಗಿದ್ರಿಂದ ನಿಮಗೆ ಆ ಕಾರ್ಡಲ್ಲಿ, RC ಕಾರ್ಡಲ್ಲಿ ಎಂಟ್ರಿ ಮಾಡಿಸ್ಕೊಡ್ತೀನಿ. ಓಕೆ. ಆಮೇಲೆ 2024 ಮಾಡಲು VXI ಸರ್. ಇದು VXI. ಹೌದು ಸರ್. ಸರ್ಪ್ರೈಸ್ ಮಾಡಿ ಸರ್, ಇದು ನಿಮಗೆ ಈಗ VXI ಶೋರೂಮ್ ಫಿಟೆಡ್ ಬಂದು 8 ಲಕ್ಷ ಕಮ್ಮಿ ಎಲ್ಲೂ ಸಿಗಲ್ಲ ಸರ್. ಹೌದು. ಇದನ್ನ ಔಟ್ಸೈಡ್ ಫಿಟೆಡ್ ಆದ್ರೆ RC ಕಾರ್ಡ್ ಎಲ್ಲ ಎಂಟ್ರಿ ಇರುತ್ತೆ. ನಿಮ್ಗೆ ಫೈನಲ್ ಒಂದು 7.5 ಲಕ್ಷ ಕೊಡ್ತೀನಿ ಸರ್. 7.5 ಲಕ್ಷಕ್ಕೆ ಫೈನಲ್. ಹೌದು ಸರ್. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಶಿಫ್ಟ್ ಡಿಸೈರ್ ಇನ್ನೊಂದು ಗಾಡಿ ರೆಡಿ ಆಗಿದೆ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಇದು ಡೀಟೇಲ್ಸ್ ಹೇಳಿ ಸರ್. ಇದು ಸರ್ ಇದು 2019. ಓಕೆ, ಸೆಕೆಂಡ್ ಓನರ್ ಸರ್. ಇದು ಸರ್ ಒಂದು 490 ಹೇಳ್ತೀನಿ. ಓಕೆ, ಒಂದು 475 ಕೊಡ್ತೀನಿ ಸರ್. ಬರೀ 470ಗೆ 75 ಸರ್. 475 ಫೈನಲ್. ಸೊ ಇದರಲ್ಲೂ ಕೂಡ ನಿಮಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ. ನೋಡ್ತಾ ಇರ್ಬೋದು, ಸಿಂಗಲ್ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂಥ ವೆಹಿಕಲ್. ಅಂಡ್ ಅದೇ ತರ ಸರ್, ಇದು CNG ಗಾಡಿನಾ? ಹೌದು ಸರ್, ಇದು ಶೋರೂಮ್ ಫಿಟೆಡ್. ಓಕೆ, ರನ್ ಎಷ್ಟಾಗಿದೆ ಸರ್? ಇದು 46,000 ಓಡಿದೆ ಸರ್. ಸಾರಿ, ಓಕೆ, 46,000 ಓಡಿದೆ ಸರ್. 24 ಮಾಡಲು, CNG VXI. ಓಕೆ. ಸರ್, ಒಂದು ಒಳ್ಳೆ ಪ್ರೈಸ್ ಅಂದ್ರೆ ಸರ್ ನಿಮಗೆ ಇದು 825 ಹೇಳ್ತೀನಿ. ಓಕೆ, ಒಂದು 8 ಲಕ್ಷ ಕೊಡ್ತೀನಿ ಸರ್. 8 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಖಂಡಿತ. ಹುಂಡೈ ಎಕ್ಸೆಂಟು ಡೀಸೆಲ್ ಪೆಟ್ರೋಲಾ? ಸರ್ ಡೀಸೆಲ್ ಸರ್. ಓಕೆ ಸರ್, ಡೀಸೆಲ್ 2019 ಮಾಡಲು, ಸೆಕೆಂಡ್ ಓನರು. ನಿಮ್ಗೆ ಎಕ್ಸೆಂಟ್ ಆಲ್ಮೋಸ್ಟ್ ಯಾವ ಶೋರೂಮ್ಗೆ ಹೋದ್ರೂ ಕಮ್ಮಿನೇ. ಹೌದು, ಎಕ್ಸೆಂಟ್ಗಳು ಸಿಕ್ಕಲ್ಲ. ಹೌದು, ನಮ್ಮಲ್ಲಿ ಇದೆ. ನಿಮ್ ಕಡೆಯಿಂದ ಬಂದ್ರೆ ಇದನ್ನ 330 ಕೊಡ್ತೀನಿ ಸರ್. ಬರೀ 3,30,000 ಫೈನಲ್ ಹುಂಡೈ ಎಕ್ಸೆಂಟ್. ಹೌದು ಸರ್. ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ವೆಹಿಕಲ್ ರೆಡಿ ಆಗಿದೆ. ಸರ್, ಇದು CNG ಗಾಡಿನಾ? ಸರ್ ಇಲ್ಲ ಸರ್, ಡೀಸೆಲ್ ಗಾಡಿ ಇದು. ಓನ್ಲಿ ಡೀಸೆಲ್. ಹೌದು ಸರ್. ಸರ್ LDI 2020 ಮಾಡಲು, LDI ಸೆಕೆಂಡ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. ನಿಮಗೆ ಇದನ್ನ ಒಂದು 560 ಕೊಡ್ತೀನಿ ಸರ್. ಬರೀ 5,60,000 ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಕ್ಯಾಮರಾ, ಸೆನ್ಸರ್ಸ್ ಎಲ್ಲ ಬರುತ್ತೆ. ಸೊ 2 ಏರ್ ಬ್ಯಾಗ್ ಬರುವಂಥ ವೆಹಿಕಲ್. ಗಾಡಿ ಸಕ್ಕದಾಗಿದೆ, 100% ಟ್ರ್ಯಾಕ್ ಇರುವಂಥ ವೆಹಿಕಲ್. ಸೊ ನಮ್ಮ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಾರು ರೆಡಿ ಆಗಿದೆ. 2025 ಮಾಡಲು, ಬರೀ 25,000 ಅಷ್ಟೇ ಸರ್ ರನ್ ಆಗಿರೋದು. ಸರ್ 25,000 ಸರ್. ಬರೀ 25,000 ರನ್ ಆಗಿರೋದು. ಹೌದು ಸರ್. ಸೊ ಸಿಂಗಲ್ ಓನರ್ ಗಾಡಿ, ಬ್ರ್ಯಾಂಡ್ ನ್ಯೂ ಶಾಪ್ ಇದು ಬಂದ್ಬಿಟ್ಟು. ಸರ್, ಇದು ಮಾಡಲು ಯಾವುದು ಸರ್? 2025 ಮಾಡಲು. ಓಕೆ, 25,000 ಓಡಿದೆ. ಓಕೆ. ಗಾಡಿ ಸಿಂಗಲ್ ಓನರ್ ಸರ್. ಓಕೆ. ಇದು ಸ್ಟೆಪ್ನಿ ಯೂಸೇ ಆಗಿಲ್ಲ. ಹೌದು, ಅನ್ಯೂಸ್ಡ್ ಸ್ಟೆಪ್ನಿ ಸರ್. ಓಕೆ. ಸರ್, ಈ ಗಾಡಿ ಏನು ಪ್ರೈಸ್ ಕೊಟ್ಟು ಸರ್? ಇದನ್ನ ನಿಮಗೆ ಒಂದು 760 ಹೇಳ್ತೀನಿ ಸರ್. ಓಕೆ, ಒಂದು 7.5 ಕೊಡ್ತೀನಿ ಸರ್. ಸೊ ಬರೀ 7.5ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು, 2025 ಮಾಡಲು, ಅನ್ಯೂಸ್ಡ್ ಸ್ಟೆಪ್ನಿ ಕೂಡ ಇದೆ. ಸೊ ಇದು ಬ್ರ್ಯಾಂಡ್ ನ್ಯೂ ಸೆಟ್ಟಿಂಗು. ಆಕ್ಚುಲಿ ನಿಮಗೆ ಡಿಸೈರಲ್ಲಿ ಈ ಥರ ಬರಲ್ಲ. ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಒಳಗಡೆ ಶೇಪ್ ಕೂಡ ಚೇಂಜ್ ಆಗಿದೆ. ಸೊ ನೋಡ್ತಾ ಇರ್ಬೋದು, 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ. ನಿಮಗೆ ಸ್ಟೆಪ್ನಿ ಕೂಡ ಅನ್ಯೂಸ್ಡು. ಸೊ ಇದರಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ನಿಮಗೆ CNG ಪ್ಲಸ್ ಪೆಟ್ರೋಲು. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ಬ್ರ್ಯಾಂಡ್ ನ್ಯೂ
ಟೈರ್ ಕೂಡ ಇದೆ ನಿಮ್ಗೆ ಯೂಸೇ ಮಾಡಿಲ್ಲ ಸರ್. ಇದು ಕಂಪನಿ ಫಿಟೆಡ್ ಸಿ ಎನ್ ಜಿ ಅಲ್ಲ? ಸರ್ ಕಂಪ್ನಿ ಫಿಟೆಡ್. ಸರ್ ಇವಾಗ ಸಿ ಎನ್ ಜಿ ಅಲ್ಲಿ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ 30 ಬರುತ್ತೆ ಸರ್, ಆರಾಮಾಗಿ 30 ಬರುತ್ತೆ. 100%. ಸೊ ಈ ಗಾಡಿಗೆ 1.5 ಇಂದ 2.5 ಒಳಗಡೆ ಡೌನ್ ಪೇಮೆಂಟ್ 2.5 ಲಕ್ಷ ಬೇಕು ಸರ್. ಮಿಕ್ಕಿದ ಆರಾಮಾಗಿ 2.5 ಲಕ್ಷ. ಅವ್ರ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಇನ್ನೂ ಒಂದು 23,000 ಜಾಸ್ತಿ ಕಮ್ಮಿ ಕೂಡ ಆಗ್ಬೋದು. ಹೌದು ಸರ್. ಓಕೆ. ಎರ್ಟಿಗಾ ಗಾಡಿಗಳು ನಿಮ್ಮ ಹತ್ರ ಟೋಟಲ್ ಎಷ್ಟಿದೆ ಸರ್? ಸರ್ 4 ಗಾಡಿ ಇದೆ ಸರ್. 4 ವೆಹಿಕಲ್ಸ್ ಇದೆಯಾ ಹೌದು ಕಂಪ್ಲೀಟ್ ಆಗಿ? ಹೌದು ಅಂಡ್ 4 ಕೂಡ ಸಿ ಎನ್ ಜಿ ಗಾಡಿಗಳು. 4 CNG ಪೆಟ್ರೋಲ್. ಸರ್ ಇದು ಮಾಡ್ಲಿ ಹೇಳಿ ಸರ್ ಇದು 24 ಮಾಡಲು. ಓಕೆ. ಸಿಂಗಲ್ ಓನರ್ ಸರ್. 64,000 ಗಾಡಿ ಓಡಿದೆ. ಓಕೆ. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು 11 ಲಕ್ಷ ಹೇಳ್ತೀನಿ. ಓಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾಡ್ಕೊಡ್ತೀನಿ ಸರ್. ಆ್ಯಂಡ್ ಅದೇ ಥರ ನೋಡ್ತಾ ಇರ್ಬೋದು ಇಲ್ಲೇ ಬಂದ್ಬಿಟ್ಟು ಪ್ಲಾಟಿನಮ್ ವೆಹಿಕಲ್ ರೆಡಿ ಆಗಿದೆ ಇಟಿಯೋಸ್. ಸರ್ ಇದು ಮಾಡಲು ಸರ್ ಇದು 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಸರ್ ಇದು 1,10,000 ಗಾಡಿ ಓಡಿದೆ. ನಿಮಗೆ ಇದು 6,70,000 ಹೇಳ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಪ್ಲಾಟಿನಮ್ 6,40 ಕೊಡ್ತೀನಿ ಸರ್. 6,40,000 ಫೈನಲ್ ಕೊಡ್ತೀನಿ ಸರ್. ಓಕೆ. ಆ್ಯಂಡ್ ಅದೇ ಥರ ಇನ್ನೊಂದು ಪ್ಲಾಟಿನಮ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 2018 ಮಾಡಲು. ಓಕೆ. ಸರ್ 5,70 ಹೇಳ್ತೀನಿ. ಓಕೆ. ಒಂದು 5,40 ಕೊಡ್ತೀನಿ ಸರ್ ಫೈನಲ್. 5.40 ಫೈನಲ್ ಮಾಡಿ ಹೌದು ಹೌದು ಸರ್. ಆ್ಯಂಡ್ ಅದೇ ಥರ ಇನ್ನೊಂದು ಡಿಸೈರ್ ಗಾಡಿ ರೆಡಿ ಆಗಿದೆ ಸರ್. ಇದು ಡೀಸೆಲ್ ಅಲ್ವಾ? ಸರ್ 2019 ಮಾಡಲು. ಓಕೆ. ಇದು ಅಷ್ಟೇ ಸರ್ ಸಿಂಗಲ್ ಓನರು. ಓಕೆ. 2019 ಮಾಡಲು 5 ಲಕ್ಷ ಹೇಳ್ತೀನಿ. ಒಂದು 4,80 ಕೊಡ್ತೀನಿ ಸರ್. 480. ಓಕೆ ಸರ್.